ಏನೋ ಗೊತ್ತಿಲ್ಲ ಬಾಸು, ಅಪ್ಪನ ಮಾತೆ ಒಂಥರ ವಿಚಿತ್ರ. ಅವ್ರು ಆಡೋ ಮಾತುಗಳು ಒಂದ್ಸಲ ನನಗೆ ಅರ್ಥನೇ ಆಗೋದಿಲ್ಲ. ಆದರೆ ಅದಾದ್ಮೇಲೆ ಅವ್ರು ಆಡಿದ ಮಾತುಗಳು ಅಸಂಬದ್ಧ ಅಲ್ಲ ಅಂತ ಮಾತ್ರ ಅನಿಸುತ್ತೆ. ಅಪ್ಪನ ಮಾತುಗಳನ್ನ ನಾನು ತುಂಬ ತಲೆಗೆ ಹಚ್ಕೊಳಕ್ಕೆ ಹೋಗೋದಿಲ್ಲ ಬಾಸು. ಆ ಥರ ಎಲ್ಲ ತುಂಬ ಯೋಚನೆ ಮಾಡಿದ್ರೆ ಅದು ನನಗೆ ಸಮಸ್ಯೆನೇ. ಅಪ್ಪನ್ನ ಬಿಟ್ಟಿರೋದಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಅವ್ರ ಮಾತುಗಳನ್ನ ನಾನು ತುಂಬ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಆದರೆ ಅವ್ರು ಆಡಿದ ಮಾತುಗಳು ಸತ್ಯ ಅಂತ ತುಂಬ ಜನ ಹೇಳಿದ್ದಾರೆ. ಏನಾಯ್ತು? ಏನಿಲ್ಲ ಬಾಸು. ಐ ಫೈನ್. ಹಾಂ, I love you too, Shan. ದುರ್ಗಾ, ತಗೋ. ಏನಿದು? ಇದ್ಯಾಕೆ? ಅದು ಅದೇ ಹೊಟ್ಟೆ ನೋವು ಅಂತ ಹೇಳ್ತಾ ಇದೆಯಲ್ಲ, ಇದನ್ನ ಹೊಟ್ಟೆ ಮೇಲೆ ಇಟ್ಕೊ, ಪೇನ್ ಕಮ್ಮಿ ಆಗುತ್ತೆ. ಯಾರಾದ್ರೂ ಇದ್ರ ಬಗ್ಗೆ ಮಾತಾಡ್ತಾರಾ? ಆಚೆಗಡೆ ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಲ್ಲ? ಅರೆ, ಇದ್ರಲ್ಲಿ ಏನು ಮುಷ್ಕರ ಇದೆ? ಅಂಬಿಕಾಗೂ ಹೀಗೆ ಆಗ್ತಿತ್ತು, ಆಗ ನಾನು ಆಯ್ತಾಯ್ತಾಯ್ತು, ನೀವು ಇದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ, ನಂಗೆ ಗೊತ್ತಾಯ್ತು. ಅಬ್ಬಬ್ಬ, ದುರ್ಗಂಗೆ ಎಲ್ಲ ಅದರಲ್ಲೂ ನಾಚಿಕೆ ಸಂಕೋಚ. ನೋಡಿದ್ಯಾ ದುರ್ಗಾ, ನಾನು ನನ್ನ ಗಂಡನ ಹೆಂಗ್ ಟ್ರೈನ್ ಮಾಡಿದ್ದೀನಿ ಅಂತ? ಬೇಷ್ ಅಂಬಿಕಾ, ಬೇಷ್. ಈ ಟೈಮಲ್ಲಿ ಏನಾದರೂ ಜಾಸ್ತಿ ಆಗುತ್ತಾ? ಏನು? ಐ ಮೀನ್ ಅದೇ ಮೂಡ್ ಸ್ವಿಂಗ್ ಅಂತಾರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಹೋಗಿ ಹೋಗಿ ಮೂಡ್ ಸ್ವಿಂಗ್ ಬಗ್ಗೆ ನಿನ್ನ ಹತ್ರ ಕೇಳ್ತಾ ಇದ್ದೀನಲ್ಲ. ನಿಂದು ಯಾವಾಗಲೂ ಮೂಡ್ ಸ್ವಿಂಗೆ, ಬುಮ್ರಾ ಬೌಲಿಂಗ್ ಥರ ಎಲ್ಲ ಕಡೆ ಸ್ವಿಂಗ್ ಆಗ್ತಾ ಇರುತ್ತೆ. ಅದು ಸರಿ, ನನ್ನ ನೋಡಿ ಯಾಕೆ ಮುಖ ತಿರುಗಿಸ್ಕೊಂಡೆ? ಯಪ್ಪ, ಈ ಗಂಡ ಹೆಂಡತಿ ಸೇರ್ಕೊಂಡು ನನ್ನ ತಲೆ ಕೆಡಿಸ್ಲಿಲ್ಲ ಅಂದ್ರೆ ಅಷ್ಟೇ ಸಾಕು. ದುರ್ಗಾ, ಏನಾಯ್ತು? ಯಾಕೆ ಹೊಟ್ಟೆ ಇಟ್ಕೊಂಡಿದ್ಯಾ? ಹುಷಾರಿಲ್ವಾ? ಅದು ಪುಟ್ ಮೇಡಮ್, ತುಂಬಾ ಬಾಯಾರಿಕೆ ಆಗ್ತಿದೆ. ನೀರಾದ್ರೂ ನಾನೇ ಎತ್ಕೊಂಡು ಹೋಗಿ ಕುಡಿಲ? ನಾನು ಕೊಡ್ತೀನಿ. ಒಂದು ಲುಕ್ ಕೊಟ್ರೆ ನಾನು ಸುಮ್ಮನೆ ಕೂರೋ ಹಾಗಾಗಿದೆ. ಅಂಬಿಕಾ ಜೀನ್ಸು, ಈ ದುರ್ಗಾ ಸವಾಸ, ನನ್ನ ಮಗಳು ಫುಲ್ಲು ಟೆರರ್. ದುರ್ಗಾ, ನಂಗೆ ನಿದ್ದೆ ಬರ್ತಿಲ್ಲ. ನಿದ್ದೆ ಬರ್ತಿಲ್ವಾ? ಸರಿ, ನನಗೊಂದು ಕತೆ ಹೇಳ. ಒಂದೂರಲ್ಲಿ ಬೇಡ, ಇವತ್ತು ಕತೆ ಬೇಡ. ಕತೆ ಬೇಡವಾ? ಯಾಕೆ ಪುಟ್ ಮೇಡಮ್? ನಿಂಗೆ ಸುಸ್ತಾಗಿದೆಯಲ್ಲ, ಅದಕ್ಕೆ ನೀನ್ ಮಲ್ಕೋ. ಹೌದು ದುರ್ಗಾ, ಅಂತ ಹೇಳ್ತಾರೆ ಕರೆಕ್ಟು. ಇವತ್ತು ನೀನು ಕತೆ ಹೇಳೋದು ಬೇಡ, ನಾನು ಕತೆ ಹೇಳ್ತೀನಿ. ಬಾಸು, ನೀವು ಕತೆ ಅಲ್ಲಲ್ಲ, ನೀವು ಕತೆ ಹೇಳೋದಾ? ದುರ್ಗಾ ಬೇಡ, ತುಂಬ ಓವರ್ ಸ್ಮಾರ್ಟಾಗಿ ಆಡಬೇಡ ನೀನು. ನನಗೂ ಕತೆ ಹೇಳೋದಕ್ಕೆ ಬರುತ್ತೆ. ಆಯ್ತು, ಹೇಳು ನೋಡೋಣ.
ಒಂದೂರಲ್ಲಿ ಒಬ್ಬ ಇದ್ದ, ಅವನ ಹೆಸರು ಕುಪ್ಪ ಅಂತ. ಅವನಿಗೆ ರಾಜ್ಕುಮಾರಿ ಥರ ಒಬ್ಳು ಪುಟ್ಟ ಮಗಳಿದ್ಲು. ಆಮೇಲೆ ಅವನಿಗೆ ಆ ಪುಟ್ಟ ಮಗಳಿದ್ಲಲ್ಲ, ಅವಳು ರಾಜ್ಕುಮಾರಿ ಥರ ಇದ್ಲು. ಆಮೇಲೆ ದುರ್ಗಾ, ಒಂದೂರಲ್ಲಿ ಒಬ್ಬ ಕುಪ್ಪ ಇದ್ನಂತೆ. ಅವನ್ಗೆ ಒಂದ್ ಪುಟ್ಟ ಮಗಳಿದ್ನಂತೆ. ಆ ಮಗಳು ಕುಪ್ಪ ಹತ್ರ ಹೋಗಿ ಒಂದು ಕತೆ ಹೇಳು ಅಂತ ಹೇಳಿದ್ಲಂತೆ. ಆಗ ಕುಪ್ಪ 2 ಸಾಲ್ ಹೇಳಾದ್ಮೇಲೆ ಕತೆನೇ ಮರ್ತೋಗ್ಬಿಟ್ನಂತೆ. ಅದಕ್ಕೆ ಆ 2 ಸಾಲನ್ನೇ ಮತ್ತೆ ಮತ್ತೆ ಹೇಳ್ತಿದ್ನಂತೆ. ನಗ್ತಿರೋದು ನೋಡು. ಇದು ಹೀಗೆ ಕಂಟಿನ್ಯೂ ಆದರೆ ನಾನು ಕಂಪ್ಲೀಟ್ ಆಗಿ ಹೊರಗುಳಿಬೇಕಾಗತ್ತೆ. ಶರತ್ನ ನಾನು ಪರ್ಮನೆಂಟ್ ಆಗಿ ಕಳ್ಕೋಬೇಕಾಗತ್ತೆ. ಹಾಗಾಗಬಾರ್ದು.